ಪ್ರದೀಪ್ ಈಶ್ವರ್ ಅವನು ಗಂಡು ಸೆನ್ಸರ್ ಅವನು ನಾಮರ್ದ ನನ್ನ ಮಗ ಸರ್ ಅವನು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ನನಗ್ ನೇರವಾಗಿ ಸವಾಲ್ ಹಾಕ್ಬೇಕು ಅವನ. ಅದು ಬಿಟ್ಟು ವಿಜೇಂದ್ರ ಅಣ್ಣ ಬರ್ಲಿ, ಅಶೋಕ್ ಅಣ್ಣ ಬರ್ಲಿ, ಪ್ರತಾಪ್ ಸಿಂಹ ಅವ್ರು ಬರ್ಲಿ, ಅನಂತ್ ಕುಮಾರ್ ಹೆಗಡೆ ಅವ್ರು ಬರ್ಲಿ, ಲೇ ನಿನ್ನಂತ ತುಚ್ಚನಿಗೆ ಎದುರಿಸಕ್ಕೆ ಅವರೆಲ್ಲ ಬೇಕಿನ ನಿನ್ನಂತ ಮುದ್ದಾಳನಿಗೆ ಇಲ್ಲೇನಿದಾರಲ್ಲ ನನ್ನಿಂದ ಕಾರ್ಯಕರ್ತರುಗಳು ಇಷ್ಟೇ ಜನ ಸಾಕು. ಪಾಪ್ಯುಲಾರಿಟಿ ಯಾವತ್ತು ಪಾಸಿಂಗ್ ಕ್ಲೌಡ್ ಇದ್ದಂಗೆ ಸರ್, ಅದು ಬರುತ್ತೆ ಹೋಗುತ್ತೆ. ಮನುಷ್ಯ ಯಾವತ್ತು ಆಕಾಶದ ಥರ ಇರಬೇಕು ಸರ್, ಮುಟ್ಟಕ್ಕಾಗಬಾರ್ದು. ಅಷ್ಟೆಲ್ಲ ಇಡೀ ಪಕ್ಷದವರಿಗೆ ಅಗೌರವ ಮಾಡ್ತಾ ಇದ್ದಾನೆ ಸರ್. ಪಕ್ಷನ ನಾವು ತಾಯಿ ತರ ಗೌರವ ಸರ್. ನಾವು ಪಕ್ಷಕ್ಕೆ ಯಾವನೇ ಒಬ್ಬ ಬುಳ್ಳಿ ಮಗ ಏನಂದ್ರು ಕೂಡ ಸೈಸ ಅಂತ ಜಾಯಮಾನನೇ ಈ ಬಿಜೆಪಿ ಕಾರ್ಯಕರ್ತರದಲ್ಲ. ಪ್ರದೀಪ್ ಈಶ್ವರ್ ಅವನು ಗಂಡು ಸೆನ್ಸರ್ ಅವನು ನಾಮರ್ದ ನನ್ನ ಮಗ ಸರ್ ಅವನು. ಅಲ್ಲ ಸರ್, ಸವಾಲು ಹಾಕಿರೋದು ನಾನೊಬ್ಬ ಸಣ್ಣ ಕಾರ್ಯಕರ್ತ, ನಾನೊಬ್ಬ ಮಾಜಿ ಮೇಯರ್. ಆಯ್ತು, ಆಮೇಲೆ ನನಗೆ ನೇರವಾಗಿ ಸವಾಲು ಹಾಕ್ಬೇಕು ಅವನು. ಅದು ಬಿಟ್ಟು ವಿಜೇಂದ್ರ ಅಣ್ಣ ಬರಲಿ, ಅಶೋಕ್ ಅಣ್ಣ ಬರಲಿ, ಆಮೇಲೆ ಪ್ರತಾಪ್ ಸಿಂಹ ಅವ್ರು ಬರಲಿ, ಅನಂತ್ ಕುಮಾರ್ ಹೆಗಡೆ ಅವ್ರು ಬರಲಿ, ಲೇ ನಿನ್ನಂಥ ತುಚ್ಚನಿಗೆ ಎದುರಿಸಕ್ಕೆ ಅವರೆಲ್ಲ ಬೇಕೇನಾ? ಜನ್ಮಕ್ಕೆ ಹೋಗೋ. ಅವರೆಲ್ಲ ಪಕ್ಷವನ್ನು ಕಟ್ಟಿರ್ತಕ್ಕಂಥವ್ರು, ಪಕ್ಷವನ್ನು ಬೆಳೆಸಿರ್ತಕ್ಕಂಥವ್ರು. ಅವ್ರ ಅವಶ್ಯಕತೆ ಇಂಥದಕ್ಕೆ ಬೇಡ. ಅವ್ರ ಅವಶ್ಯಕತೆ ನಮ್ಮ ರಾಜ್ಯ ಅಭಿವೃದ್ಧಿ ಮಾಡೋದಕ್ಕೆ ಬೇಕು. ನಿನ್ನಂಥ ಮುಟ್ಟಾಳನಿಗೆ ಇಲ್ಲೇನಿದಾರಲ್ಲ ನನ್ನಿಂದ ಕಾರ್ಯಕರ್ತರುಗಳು ಇಷ್ಟೇ ಜನ ಸಾಕು. ಏನು ಗೋಲಿ ಆಡ್ತಾ ಇದ್ವಿ ಚಿಕ್ಕವರಿದ್ದಾಗ, ಚಿಮ್ಕಿ ಅಂತಿದ್ವಿ. ನಿನ್ನನ್ನು ಹಂಗೆ ಚಿಮ್ಮದು ದಾವಣಗೆರೆಯಿಂದ ಬಾ ತಾಕತ್ತಿದ್ರೆ ಗಂಡಸಾದ್ರೆ ನೋಡ್ತೀವಿ. ಉತ್ತರ ಕುಮಾರನ ಪೌರುಷ ಅಂತೇಳಿ ಗೊತ್ತಾ ಸರ್? ಯಾರು ಗೊತ್ತಲ್ಲ ಉತ್ತರ ಕುಮಾರ? ಎಲ್ರಿಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತು, ದೇಶಕ್ಕೆ ಗೊತ್ತು. ಆ ಕಲಿಯುಗದ ಉತ್ತರ ಕುಮಾರ ಇವನೇ ಪ್ರದೀಪ್ ಈಶ್ವರ್. ಬಾ, ನಿನ್ನನ್ನು ಸ್ವಾಗತ ಮಾಡಲಿಕ್ಕೆ ಹಿಂದೂಗಳಷ್ಟೇ ಅಲ್ಲ, ಬಿ ಜೆ ಪಿಯವರಷ್ಟೇ ಅಲ್ಲ, ಏನು ನೊಂದಿದಾರಲ್ಲ ಟಿಕೆಟ್ ವಂಚಿತ ಆಗಿ ಅಲ್ಪಸಂಖ್ಯಾತರು ಕೂಡ ನಮ್ಮೊಟ್ಟಿಗೆ ಭಾಗವಹಿಸ್ತಾರೆ. ಇದು ಜೀವನ ಅಲ್ಲ ಕಣ, ಬದುಕಿಸ್ತೆ ಬಿಟ್ಬಿಡ್ಲ ಸತ್ತೋಗ್ತೀನಿ ಕಣ. ಬಾ, ನೀನು ಹೆಂಗೆ ಪ್ರಚಾರ ಮಾಡ್ತೀಯ ಅಂತೇಳಿ ಎಲ್ಲರೂ ಕೂಡ. ಸರ್, ನಮಗೆ ಭಾರತೀಯ ಜನತಾ ಪಕ್ಷದವ್ರಿಗೆ ಒಂದು ಸಂಸ್ಕೃತಿ ಇದೆ. ನಾವು ಅವನು ಮಾತಾಡ್ತಾನೆ ಹೆಲುಬಿಲದ ನಾಲಿಗೆ ಅಂತೇಳಿ ನಾವು ಮಾತಾಡೋಕ್ಕೆ ತಯಾರಿಲ್ಲ. ಆದರೆ ಇದನ್ನು ಸೂಕ್ಷ್ಮವಾಗಿ ಹೇಳ್ತೀನಿ, ನಮ್ಮಿಲ್ಲಿರೋ ಜನರು ಅವರ ಪಾದರಕ್ಷೆಗೆ ಅಂಥೇಳಿ, ಪಾದರಕ್ಷಣೆಗೋಸ್ಕರ ಏನು ಮನೆ ಬಾಕ್ಲು ಹೊಸ್ಲಲ್ಲಿ ಬಿಟ್ಟು ಒಳಗೆ ಹೋಗ್ತಾರಲ್ಲ, ಅದ್ರ ಸೆರಮಾಲೆ ಹಿಡ್ಕೊಂಡು ನಿನಗೆ ಸ್ವಾಗತ ಬಯಸ್ತಾ ಇದ್ದಾರೆ. ಪ್ಲೀಸ್ ಕಮ್ ಅಂತ ಥರ್ಡ್ ಕ್ಲಾಸ್ ನನ್ನ ಮಗ ಅಷ್ಟೆಲ್ಲ ಇಡೀ ಪಕ್ಷದವರಿಗೆ ಅಗೌರವ ಮಾಡ್ತಾ ಇದ್ದಾನೆ. ಏನು ಅಯೋಗ್ಯರು, ಮುಟ್ಟಾಳರು, ಆಮೇಲೆ ಅನ್ಎಜುಕೇಟೆಡ್, ಅನ್ಪಡ್ ನನ್ನ ಮಕ್ಕಳು, ಈ ಥರ ಎಲ್ಲ ಪದಗಳನ್ನು ಉಪಯೋಗಿಸ್ತಾ ಇದ್ದಾನೆ. ಸರ್, ನಾನು ಒಬ್ಬ ಯಂಗ್ಸ್ಟರ್ ಸರ್. ನನಗೂ ಕೂಡ ನಮ್ಮ ಪಕ್ಷ ಬೆಳೆಸಿದೆ. ಇಲ್ಲಿರ್ತಕ್ಕಂಥ ಕಾರ್ಯಕರ್ತರುಗಳಿಗೆಲ್ಲ ಸ್ನಾನಮಾನ ಕೊಟ್ಟಿದೆ, ಬೆಳೆಸಿದೆ. ನನಗನ್ಲಿ ಸರ್, ಅಜಯ್ ಕುಮಾರ್ಗೆ ಏನು ಬೇಕಾದ್ರೂ ಬೈಲಿ, ನಾನು ಬಯಸ್ಕೊಳ್ತೀನಿ. ಸರ್, ಪಕ್ಷನ ನಾವು ತಾಯಿ ಥರ ಗೌರವ ಸರ್. ನಾವು ಪಕ್ಷಕ್ಕೆ ಯಾವನೇ ಒಬ್ಬ ಬುಳ್ಳಿ ಮಗ ಏನಂದ್ರು ಕೂಡ ಸೈಸ ಅಂತ ಜಾಯಮಾನನೇ ಈ ಬಿಜೆಪಿ ಕಾರ್ಯಕರ್ತರದಲ್ಲ. ಅದಕ್ಕೆ ಈ ಪದಗಳನ್ನು ಬಳಸ್ತಾ ಇರೋದು ನಾನು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಪುಟೇರ ಸಿಂಹ, ಜಂಗ್ಲಿ.